दोस्तों सभी को नमस्कार। आज हम आपके सामने इंडसवा के प्रोडक्ट को इस्तेमाल करते हुए इंडसवा के कस्टमर्स और इंडसवा प्रोडक्ट को प्रमोट करने वाले इंडसवा के ಡಿಸ್ಟ್ರಿಬ್ಯೂಟರ್ಸ್ के ಟೆಸ್ಟಿಮೋನಿಯಲ್ಸ್ को सुनेंगे। ಪ್ರತಿಯೊಬ್ಬರಿಗೂ ನಮಸ್ಕಾರ। ಇವತ್ತು ಇಂಡಸ್ವಾವನ್ನು ಬಳಸಿ ಇಂಡಸ್ವಾದ ಪ್ರಾಡಕ್ಟ್ಗಳಿಂದ ಲಾಭ ಪಡೆದಿರುವಂತಹ ಕೆಲವೊಂದು ಗ್ರಾಹಕರ, ಅದೇ ರೀತಿ ಇಂಡಸ್ವಾದ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡ್ತಿರುವಂತಹ ಅದರ ವಿತರಕರ ಕೆಲವೊಂದು ಅನುಭವಗಳನ್ನು ಕೇಳೋಣ। ಮೊದಲನೇದಾಗಿ ನಾನು ವೇದಿಕೆಗೆ ಕರೆಯಕ್ಕೆ ಇಷ್ಟಪಡ್ತೀನಿ ಸಾವಿತ್ರಿ ಶಂಕರ್ ಭಟ್ ಅವರು। ಸಾವಿತ್ರಿ ಟೀಚರ್ ಅವರೇ, ಸ್ವಾಗತ, ವೇದಿಕೆ ನಿಮ್ದು। ನಮಸ್ಕಾರ ಸರ್, ಎಲ್ಲರಿಗೆ ನಮಸ್ಕಾರ। ಸಾವಿತ್ರಿ ಭಟ್ ಹೊನ್ನಾವರದಿಂದ ಸರ್, ಐಗ್ಲೋ ಟೆಸ್ಟ್ ಮನಿ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ। ಐಗ್ಲೋ ಇದು ಸೌಂದರ್ಯವರ್ಧಕ ಮತ್ತೆ ನಮ್ಮ ಚರ್ಮದ ಒಳಗಿನಿಂದ ಹಾಗೂ ಹೊರಗಿನಿಂದ ಶೈನಿಂಗ್ ಕೊಡುವಂತಹ, ಚರ್ಮದ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹ ಐಗ್ಲೋ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅದ್ರ ಬಗ್ಗೆ ಹೇಳಲಿಕ್ಕೆ। 40 ವರ್ಷದ ಮಹಿಳೆ ಸರ್, ಅವಳಿಗೆ ಮುಖ ತುಂಬಾ ಕಪ್ಪಾಗಿ, ಅಂದ್ರೆ ಮಚ್ಚೆ ಅಂತಾರೆ, ನಮ್ಮಲ್ಲಿ ಕಪ್ಪು ಮಚ್ಚೆ ಅಂತ ಹೇಳ್ತಾರೆ। ಈ ಡಾರ್ಕ್ ಸರ್ಕಲ್ ಒಂದೇ ಅಲ್ಲ, ಎಲ್ಲ ಇಡೀ ಮುಖ ಕಪ್ಪಾಗಿ ಕುತ್ತಿಗೆವರೆಗೆ ಬರ್ತಿತ್ತು ಸರ್। ತುಂಬಾ ಖರ್ಚು ಮಾಡಿದ್ಲು ಹಣ, ಎಷ್ಟು ಖರ್ಚು ಮಾಡಿದ್ರು ಆಯುರ್ವೇದಿಕ್ ಆಯ್ತು, ಡಾಕ್ಟರ್ ಔಷಧಿ ಎಲ್ಲ ಏನು ಕಡಿಮೆ ಆಗಿಲ್ಲ ಸರ್। ನಾನು ಅವಳಿಗೆ 5 ಐಗ್ಲೋ ಕೊಟ್ಟೆ ಸರ್। ಐಗ್ಲೋನಿಂದ ಕಂಪ್ಲೀಟ್ ಚೆನ್ನಾಗಿ ಈ ಜನರ ಜೊತೆಗೆ ಹೋಗ್ಲಿಕ್ಕೆ ಸಹಿತ ಅವಳಿಗೆ ಅಸಹ್ಯ ಆಗ್ತಿತ್ತು, ಈಗ ತುಂಬಾ ಖುಷಿ ಪಡ್ತಾಳೆ, ತುಂಬಾ ಆರಾಮಾಗಿದೆ ಸರ್। ಮುಖ ಇನ್ನೂ ಗ್ಲೋ ಆಗಿದೆ ಮೊದಲಿನಕ್ಕಿಂತ, ಈಗ ಯಾವುದೇ ಸಮಸ್ಯೆ ಇಲ್ಲ। ಬೇರೆಯವ್ರಿಗೆ ಸಹಿತ ಹೇಳ್ತಾ ಇದ್ದಾಳೆ ಇಂಥ ಒಳ್ಳೆ ಪ್ರಾಜೆಕ್ಟ್ ಅಂತ। ಥ್ಯಾಂಕ್ ಯು ಸೊ ಮಚ್। ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಕೊಟ್ಟಂತಹ ಇಂದು ಸೇವಾ ಕಂಪ್ನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ। ಅವಕಾಶ ಕೊಟ್ಟಂತಹ ನಿಮಗೂ ಧನ್ಯವಾದಗಳು ಸರ್। ಥ್ಯಾಂಕ್ ಯು ಸೊ ಮಚ್। थैंक यू टीचर हो रहे। हमारे साथ है सावित्री शंकर भट्ट जी होन्नावर से, जिन्होंने कहा कि 40 उम्र के एक लेडीज को जिन्होंने आई ग्लो को सजेस्ट किया था सावित्री शंकर भट्ट जी ने, और एक्चुअली उनके चेहरे पे बहुत सारे दाग थे, और दाग सिर्फ ना चेहरे पे थे बल्कि अपने नेक तक भी थे, पूरे गर्दन पे भी वो दाग थे। और उन्होंने आयुर्वेदा, एलोपैथी जैसे बहुत सारे इलाज भी किए और बहुत सारा पैसा भी खर्चा किया था, लेकिन ऐसा कोई उनको रिजल्ट नहीं मिला था। जब सावित्री भट्ट जी ने उनको आईग्लो के बारे में सजेस्ट किया तो उन्होंने आईग्लो ट्राई किया, और उसी की वजह से आईग्लो इस्तेमाल करते करते उन्होंने 5 आईग्लो को इस्तेमाल किए हैं, और 5 आईग्लो के अंदर उनके चेहरे पे ऊपर, उनके गर्दन के ऊपर जितने दाग थे वो सारे गायब हुए हैं। पहले वो लोगों के बीच में आना या लोगों के सामने आना बहुत शर्माती थी, आती नहीं थी, और उनको कॉन्फिडेंस भी नहीं था। अभी वो दाग गायब होने की वजह से पूरा कॉन्फिडेंस आया है, लोगों के बीच में आराम से अभी मिक्स हो रहे हैं, और चेहरा भी अभी बहुत ग्लो हुआ है। टेस्टिमनी थी सावित्री शंकर भट्ट जी फ्रॉम होन्नावर। अभी हमारे साथ हैं मिस्टर अभय उपाध्याय जी सांगली से। अभय जी, स्वागत है, ये डिजिटल मंच आपका है। नमस्ते सर, मेरा नाम अभय उपाध्याय, मैं सांगली से हूँ सर। मैं एक 52 एज के जेंट्स जिनको थोड़ा सा गर्दन में तकलीफ था सर, उनको थोड़ा सा तकलीफ हो रहा था और हीट हीट भी बहुत हो रहा था। तो मैंने उनको एक आईपल सजेस्ट किया था सर, आप ट्राई कर लो। तो उन्होंने जैसे ही लेके गए, 8 दिन बाद उनका फोन आया, मेरे को बहुत सारा पेन कम हो रहा है और मेरे को बहुत अच्छा एक एनर्जी फील कर रहा हूँ, ऐसे उन्होंने आज ही सर मेरे को फोन करके बताया उन्होंने कि बहुत अच्छा फील कर रहा हूँ। और जैसे ही खत्म होने के बाद मैं नेक्स्ट बोतल में आपसे परचेस करता हूँ। थैंक यू वेरी मच। ಥ್ಯಾಂಕ್ ಯು ಅಭಯ್ ಸರ್। ನಮ್ಮ ಜೊತೆ ಇದ್ರು ಅಭಯ್ ಉಪಾಧ್ಯಾಯ ಅವರು ಸಾಂಗ್ಲಿಯಿಂದ। ಅವರು 52 ವರ್ಷದ ಒಬ್ಬ ಜೆಂಟ್ಸಿಗೆ ಐಪಲ್ಸ್ ಅನ್ನು ಕೊಟ್ಟಿದ್ರು। ಅವರಿಗೆ ಕುತ್ತಿಗೆ ಮೇಲೆ ತುಂಬಾ ನೋವಿರ್ತಿತ್ತು, ಆ ಕಾರಣದಿಂದಾಗಿ ಅವರಿಗೆ ಬಹಳಷ್ಟು ಕಷ್ಟ ಆಗ್ತಿತ್ತು, ಬಾಡಿಯಲ್ಲಿ ಎಲ್ಲೋ ಒಂದ್ ಕಡೆ ಹೀಟ್ ಜನರೇಟ್ ಆದಂತಹ ಅನುಭವ ಕೂಡ ಅವರಿಗೆ ಆಗಿತ್ತು। ಅವರಿಗೆ ಐಪಲ್ಸ್ ಅನ್ನು ಸಜೆಸ್ಟ್ ಮಾಡಲಾಗಿತ್ತು, ಕೊಟ್ಟು ಬರೀ 8 ದಿವಸ ಆಗಿದ್ದಷ್ಟೇ। ಅವ್ರು ಇವತ್ತು 8ನೇ ದಿವಸ, ಇವತ್ತು 8ನೇ ದಿವಸ, ಇವತ್ತು ಕಾಲ್ ಮಾಡಿ ಅವ್ರು ಹೇಳಿದ್ರಂತೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ನೋವು ತುಂಬಾ ಕಡಿಮೆ ಆಗಿದೆ, ಜೊತೆಗೆ ತುಂಬಾ ಬೆಟರ್ ಫೀಲ್ ಮಾಡ್ತಾ ಇದೆ। ಆ ಬಾಟಲ್ ಮುಗಿದ ನಂತರ ನಾವು ಇನ್ನೊಂದು ಬಾಟಲ್ ಅನ್ನು ಆರ್ಡರ್ ಮಾಡ್ತೀನಿ। टेस्टिमोनियल शेयर ಮಾಡಿದವರು अभय उपाध्याय ಅವರು सांगलीಯಿಂದ। अभी हमारे साथ है मिस्टर आनंद आचार्य जी मैसूर से। आनंद जी, स्वागत, ವೇದಿಕೆ ನಿಮ್ದು। ಸರ್ ನಮಸ್ತೆ, ಗುಡ್ ಈವ್ನಿಂಗ್। ಸೊ ನನ್ನ ಪರಿಚಯ ಆನಂದ್ ಅಂತ। ಇವತ್ತು ಬೆಳಿಗ್ಗೆ ನಾನು ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ಬೇಕಾದ್ರೆ ಅವರೊಂದು ಟೆಸ್ಟಿಮೋನಿ ಶೇರ್ ಮಾಡಿದ್ರು ಸರ್, ತುಂಬಾ ಖುಷಿ ಆಯ್ತು। ಯಾಕಂದ್ರೆ ಅವರು ಹತ್ತತ್ರ ಒಂದು ಆರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾರೆ। ಸೊ ಅವರ ತಾಯಿಗೆ ಕೊಟ್ಟಿರುವಂತದ್ದು ಐಪಲ್ಸ್। ಸೊ ಅವ್ರಿಗೆ ತಲೆಯಲ್ಲಿ ಬ್ರೈನ್ ಪಕ್ಕದಲ್ಲಿ ಒಂಥರ ಗೆಡ್ಡೆ ಆಗಿತ್ತು। ಸೊ ಅದನ್ನ ಎಲ್ಲಾ ಕಡೆ ಕೂಡ ತೋರ್ಸಿದ್ರು, ನಿಮ್ಮಾನ್ಸಲ್ ಕೂಡ ತೋರ್ಸಿದ್ರು। ಅವ್ರ ತಲೆ ಓಪನ್ ಮಾಡಿ ಅದನ್ನ ಆಪರೇಷನ್ ಮಾಡ್ಬೇಕು, ಬಟ್ ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು। ಬಟ್ ಐಪಲ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ
ಆ ಆ ಗಂಟಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಜೊತೆಗೆ ಊಟ ಮಾಡ್ತಿರುವಂತೆ ಊಟ ಮಾಡ್ತಾ ಇದಾರೆ. ಜೊತೆಗೆ ಮಂಡಿ ನೋವೆಲ್ಲ ಇತ್ತಂತೆ, ಆ ಮಂಡಿ ನೋವು ಕೂಡ ಕಮ್ಮಿ ಆಗ್ತಿದೆ. ಸೊ ಅವರು ನನ್ನ ಹತ್ರ ಒಂದು ಫೀಲಿಂಗ್ಸ್ ಶೇರ್ ಮಾಡಿದ್ರು ಸರ್. ತುಂಬಾ ಹ್ಯಾಪಿ ಆಯ್ತು. ಯಾವ ತರ ಅಂದ್ರೆ, ಆ ನಮ್ಮಮ್ಮ ಬದುಕಿರೋರ್ಗಾರ ಐಪಲ್ಸ್ ಕೊಡಿಸ್ತೀನಿ, ಐದು ವರ್ಷ ಜಾಸ್ತಿ ಬದುಕ್ಲಿ, ಬೇಕಾದ್ರೆ ಸತ್ತಾಗ ಕಾರ್ಯ ಮಾಡ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ ಅಂತ ಒಂದು ಎಮೋಷನಲ್ ಫೀಲಿಂಗ್ ನ ನನ್ನ ಜೊತೆ ಬೆಳಗ್ಗೆ ಶೇರ್ ಮಾಡ್ಕೊಂಡ್ರು. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. थैंक यू आनंद जी। आनंद जी ने हमारे सामने एक टेस्टिमनी रखी जो आईपल्स की है, जिन्होंने एक बुजुर्ग औरत को इनकी टीम के द्वारा आईपल्स दिया गया था, जिनका ब्रेन में एक ट्यूमर था और डॉक्टर लोगों ने सजेस्ट किया था कि इसको सर को ओपन करके सर्जरी करके उसको निकालना पड़ेगा, लेकिन कोई गारंटी नहीं है, इसके वजह से चांस नहीं ले सकते थे। उस वक्त आईपल्स दिया था, 6 महीने से आईपल्स ले रहे हैं। लेकिन खुशी की बात यह है कि पिछले 6 महीनों से उनको ऐसा कोई सर में दर्द महसूस नहीं हो रहा है। ना सिर्फ सर में दर्द महसूस हो रहा है, बल्कि वो अभी खाना भी सही से खा रहे हैं, और उसके साथ साथ उनका जो घुटनों में दर्द था वो भी कम हो गया है। और आज उनके बेटे ने बहुत इमोशनल होके आनंद जी से कहा था कि ऐसे प्रोडक्ट में लाइफ टाइम देता रहूंगा, चाहे कुछ भी हो जाए। अगर अंतिम दिनों में अगर मैं उनका कार्य करने में भी अगर मैं विफल रहा तो भी बात नहीं, लेकिन प्रोडक्ट देते रहने से ही उनको अगर मैं सेहत दूंगा तो वही सबसे अच्छा काम रहेगा उनके लिए। टेस्टिमनी को शेयर किया था मिस्टर आनंद फ्रॉम मैसूर। ಇವಾಗ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಲ್ಲಿಕಾರ್ಜುನ್ ಪಟಾಣಿ ಅವರು ಯಾದಗಿರಿಯಿಂದ. ಪಟಾಣಿ ಸರ್, ಸ್ವಾಗತ, ವೇದಿಕೆ ನಿಮ್ದು. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನಿ, ಯಾದಗಿರಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ನಂದು ಒಂದು ಪೇಷಂಟು ಲೇಡೀಸು, ವಯಸ್ಸು 50, ಅವರಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇತ್ತು. ಸೊ ಈಗ ನಾವು ಒಂದ್ ಬಾಟಲ್ ಕೊಟ್ಟಿದ್ದೀವಿ, ಸ್ವಲ್ಪ ಕಡಿಮೆ ಆಗ್ಯದ. ಮತ್ತೆ 2ನೇ ಬಾಟಲ್ ನಿನ್ನೆ ಮತ್ತ ಅಗೇನ್ ಕೊಟ್ಟಿದ್ವಿ ನಿನ್ನ. ಮತ್ತ ಅದ್ರ ಜೊತೆಗೆ ಅವ ಬಹಳ ಥಿನ್ ಆಗಿದ್ದಳು. ಆ ಥಿನ್ ಆಗಿದ ಸಲುವಾಗಿ ಹಾಗೆ ವೇಟ್ ಇನ್ಕ್ರೀಸ್ ಆಗ್ಲಕ್ಕೂ ನಿನ್ನ ಒಂದು ಐಸ್ಲಿಮ್ ಬಿ ಕೊಟ್ಟಿದ್ದೆವು, ಒಂದು ಐಕೇರ್ ಬಿ ಕೊಟ್ಟಿದ್ದೆವು. ಬಹಳ ಸ್ವಲ್ಪ ಇಂಪ್ರೂವ್ಮೆಂಟ್ ಅದ ಸರ್ ವೈಟ್ ಡಿಸ್ಚಾರ್ಜ್ ಆಗ. 2ನೇ ಪ್ರಾಡಕ್ಟ್ ಯೂಸ್ ತಗೊಂಡಾರ ಸರ್. ಇದು ಥ್ಯಾಂಕ್ ಯು. ಇದು ನೀವು ಅವಕಾಶ ಕೊಟ್ಟು ನಿಮಗೂ ಧನ್ಯವಾದಗಳು ಮತ್ತು ಇಂಡಸ್ವಾ ಕಂಪ್ನಿಗೂ ಧನ್ಯವಾದ. ಮತ್ತೆ 2ನೇದು ಮತ್ತೊಂದು ಟೆಸ್ಟಿಮನಿ ಅದ ಸರ್. ನಮ್ದು ವಯಸ್ಸು ಒಂದು ಲೇಡೀಸು 48 ಥೈರಾಯ್ಡ್ ಬೈಪಾಸ್ ಸರ್ಜರಿ ಏನಾಗಿತ್ತು. ನಮ್ದೊಂದು ಪೇಷಂಟ್ ಇತ್ತು, ವೇಟ್ ಈಗ 82ರಿಂದ 65ಕ್ಕೆ ಬಂದ್ ನಿಂತು ಸರ. ಈಗ ನಿನ್ನೊಂದು ಐಸ್ಲಿಮ್ ಕೊಟ್ಟಿದ್ದೇವೆ ಒಂದು, ಮತ್ತ ಅಗೇನ್ ಒಂದು ಅವರಿಗೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಆಗ್ಲತ್ತಿತ್ತು. ಐಕೇರ್ನು ಕೂಡ ನಿನ್ನ ಅಗೇನ್ ನಾವು ಕೊಟ್ಟಿದ್ದೇವೆ ಸರ್. ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಅದ ಸರ್ ಅವ್ರ ವೈಟ್ ಡಿಸ್ಚಾರ್ಜ್ ಆಗ. ಇದು ಕೂಡ ಯಾದಗಿರಿ ಜಿಲ್ಲೆಯಿಂದ ಬಂದಳ್ಳಿ ಅಂತ ಊರು ಸರ. ಈ ಲೇಡೀಸ್ ಮೊದ್ಲಿನ ಕಂಟಿನ್ಯೂ ನಮ್ಮ ಹತ್ತಿರ ನೇರ ಓಟ್ 10 ಐಕೇರ್ ಯೂಸ್ ಮಾಡ್ಯಾಳ ಸರ. ಆಕಿಂದ ಬೈಪಾಸ್ ಇದು ಥೈರಾಯ್ಡ್ ಸರ್ಜರಿ ಆಗಿದ್ ಸಲುವಾಗಿ ಈಗ ಬರ್ತಾ ಬರ್ತಾ ಮುಂದೆ ಒಂದು ತಿಂಗಳು ಆಯ್ತು ಬ್ಯಾಕ್ ಆಕಿಗೆ ವೈಟ್ ಡಿಸ್ಚಾರ್ಜ್ ಆಗೋ ಸಲುವಾಗಿ ನಾವು ಐಕೇರ್ ಮತ್ತೆ ಪುನಃ ಅವರಿಗೆ ತಗೊಳಕ್ ರಿಕಮೆಂಡ್ ಮಾಡಿದ್ವಿ. ಯೂಸ್ ಮಾಡ್ಲತ್ತಾರ, ಸ್ವಲ್ಪ ಇಂಪ್ರೂವ್ಮೆಂಟ್ ಅದ ಸರ್ ವೈಟ್ ಡಿಸ್ಚಾರ್ಜ್ ಆಗ. ಈಗ ಮತ್ತ ನಿನ್ನ ಒಂದು ಪ್ರಾಡಕ್ಟ್ ಮತ್ತೆ ಅಗೇನ್ ಕೊಟ್ಟಿದ್ದೇವ್ ಸರ್. ಇದು ಅಮೇಜಿಂಗ್ ರಿಸಲ್ಟ್ ಅದ. ಇನ್ನೊಂದು ಇದು ನಮ್ದು ಟೆಸ್ಟಿಮನಿ ಸರ್. 3ನೇದು ನಮ್ದು ಒಂದು 14 ವರ್ಷದ ಒಂದು ಹುಡುಗ, ಅವನಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು ಇಲ್ಲಿ ತಲೆಗ. ಆ ಬ್ರೈನ್ ಟ್ಯೂಮರ್ ಆಗಿದ ಸಲುವಾಗಿ ಒಂದು 3 ಐಪಲ್ಸ್ ಕೊಟ್ಟಿದ್ದೇವ್ ಸರ. ಅವನು ಕೂಡ ಸರಿಯಾಗಿ ಊಟ, ಅವನಿಗೆ ಸರಿಯಾಗಿ ಬೆಡ್ ಮೇಲಿಂದ ಹೇಳ್ತಾ ಇದ್ದಿಲ್ಲ ಸರ್. ಅವನಿಗೆ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್, ಊಟ ಮಾಡತ್ತಾನ, ಅಡ್ಡಾಡತ್ತಾನ, ಇಂಪ್ರೂವ್ಮೆಂಟ್ ಅದ ಸರ್. ಬ್ರೈನ್ ಟ್ಯೂಮರ್ ಇದ್ದ ಹುಡುಗ ಸರ್. 3 ಐಪಲ್ಸ್ ಕೊಟ್ಟಿದ್ವಿ ಸರ್. ಇದು ಅಮೇಜಿಂಗ್ ರಿಸಲ್ಟ್ ಅದ ಸರ್. ಥ್ಯಾಂಕ್ ಯು ಸರ್. ಅವಕಾಶ ಕೊಟ್ಟಿದ್ದು ನಿಮಗೂ ಧನ್ಯವಾದಗಳು, ಇಂಡಸ್ಟ್ರಿ ಕಂಪ್ನಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಪಟ್ನಾ ಸರ್. ನೀವು ಫಸ್ಟ್ ಟೆಸ್ಟಿಮನಿಯಲ್ಲಿ ಹೇಳಿದ್ರಿ ಲೇಡೀಸ್ ಅವರ ವಯಸ್ಸು 50 ಅಲ್ವಾ? ಪಟ್ನಿ ಸರ್, ಸೆಕೆಂಡ್ ಏಜ್ 48, फर्स्ट 50 अल्वा? यस यस। थैंक यू पटनी सर। हमारे साथ है मल्लिकार्जुन पटानी जी यादगिरी से, जिन्होंने हमारे सामने
अभी 3 टेस्टिमनीज को रखा था, मैं आपके सामने फिर से एक बार दोहराता हूँ। पहला टेस्टिमनी जो था ये 50 की उम्र के लेडीज का था, जिनको वाइट डिस्चार्ज का इश्यू था, उनको आई केयर दिया गया है। और उनका वजन, उनका जो इश्यू था, अभी बहुत वाइट डिस्चार्ज कम हो गए हैं। और सेकेंड आई केयर उन्होंने शुरू किया, थोड़ा पतली भी थी, उनके लिए अभी आई स्लिम को भी उनको सजेस्ट किया गया, और आई स्लिम आई केयर दोनों इस्तेमाल कर रहे हैं। टेस्टिमनी को शेयर किया था मल्लिकार्जुन पटाने ने यादगिरी से। दूसरा टेस्टिमनी जो है 48 की उम्र की लेडीज का है, जिनको थायराइड सर्जरी हुआ था और उनको ऑलरेडी 10 आई केयर दिए गए थे, उनको बहुत कुछ इंप्रूवमेंट हुआ है। इवन तो उनका वजन 82 से 65 तक उतर भी गया था, और आइसक्रीम भी ले रहे थे। अभी फिलहाल उनको वाइट डिस्चार्ज शुरू हुआ, तो उन्होंने आई केयर लेना शुरू किया और उनको रिजल्ट आना शुरू हो गया है। टेस्टिमनी को शेयर किया था मल्लिकार्जुन पटाने यादगिरी से। तीसरा टेस्टिमनी जो है, ये 14 साल का एक लड़का है जिनको ब्रेन ट्यूमर हुआ था, जिनके वजह से वो कहीं पे वॉक नहीं कर रहा था, कुछ भी नहीं कर रहा था, वो घर पे ही रहता था। वो चल भी नहीं रहा था। तो अभी उनको 3 आईपल्स दिए गए हैं, और अभी 3 आईपल्स के अंदर वो लड़का उठ के अभी चल रहा है, घूम रहा है। टेस्टिमनी को शेयर किया था मिस्टर मल्लिकार्जुन पटाने ने पर यादगिरी से। अभी हमारे साथ हैं डॉक्टर वैजनाथ दलवी जी मुंबई से। दलवी साहब, मंच आपका है, ओवर टू यू। सभी को नमस्ते। मैं वैजनाथ दलवी कल्याण मुंबई से हूँ। मैंने एक छोटी लड़की जो 4 साल की है, उसको एक्चुअली वो ऑटिज्म का शिकार थी, मतलब थोड़ा सा अबनॉर्मल थी। तो उसका जो हैबिट था, तो मुंह में उंगली डालना और मुंह से सलावा निकलना, और मतलब पूरा अबनॉर्मल थी, पूरा नॉर्मल कुछ भी नहीं था। तो घर वाले परेशान थे कि अभी उनको स्कूल में डालना है, तो ऐसे ऑटिज्म के बच्चों के स्कूल में ही डालना पड़ेगा। तो उनका नंबर किसी ने, मेरा नंबर किसी ने दिया उनको। तो आए और आईपल्स के बारे में मैंने समझा दिया। उन्होंने चालू किया, 2 बॉटल उनके खत्म किए। सुबह 15 ml, शाम को 15 ml ऐसा लेते हैं। तो 2 महीना वो ले रहे हैं। अभी तीसरा बॉटल आज ही उन्होंने परचेस किया है। और जब मैंने पूछा कि कैसा है, तो बोले कि पहला जो डिस्टर्ब रहती थी, वो कूदना या फिर वो मुंह में उंगली डालना, वो थोड़ा सा कम हो गया है। तो बहुत अच्छा रिजल्ट आया है, और हमको थैंक यू भी बोले। थैंक यू सर। ಥ್ಯಾಂಕ್ ಯು. हमारे साथ है डॉक्टर वैजनाथ दಲ್वी जी, ನಮ್ಮ ಜೊತೆ ಡಾಕ್ಟರ್ ವೈಜನಾಥ್ ದಲ್ವಿ ಅವರಿದ್ರು ಮುಂಬೈಯಿಂದ. ಅವರು ಒಂದು ಟೆಸ್ಟಿಮನಿ ನಮ್ಮ ಜೊತೆ ಇದ್ರು. 4 ವರ್ಷದ ಒಂದು ಚಿಕ್ಕ ಹುಡುಗಿ ಬಗ್ಗೆ. ಅವಳಿಗೆ ಆಕ್ಚುಲಿ ಆಟಿಸಮ್ನ ತೊಂದರೆ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ರು. ಈಗ ಶಾಲೆಗೆ ಸೇರಿಸುವಂತ ವಿಚಾರ, ಹಾಗಾಗಿ ಎಕ್ಸಾಕ್ಟ್ ಆಟಿಸಮ್ ಅಂತಲೂ ಅಲ್ಲ, ಆದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಮೆಚೂರ್ಡ್ ಆಗದೆ, ಏಜ್ಗೆ ಅನುಗುಣ ಆಗಿಲ್ಲ ಅಂತ ಹೇಳ್ಬಹುದು, ಅಬ್ನಾರ್ಮಲ್ ಅಂತ ಹೇಳ್ಬಹುದು. ಅವರ ಒಂದು ಚಿಕ್ಕ ಕೆಲವೊಂದು ಅಭ್ಯಾಸಗಳಂತಂದ್ರೆ ಖಂಡಿತ ಬಾಯಲ್ಲಿ ಬೆರಳಾಗ್ತಾ ಇರುವಂಥದ್ದು, ಅಥವಾ ಬಾಯಲ್ಲಿ ಇರುವಂತಹ ಜೊಲ್ಲು ರಸವನ್ನು ಹೊರಗೆ ಹಾಕುವಂಥದ್ದು, ಇಂಥದ್ದೆಲ್ಲ ಸ್ವಲ್ಪ ಅಬ್ನಾರ್ಮಲ್ ಆಕ್ಟಿವಿಟಿಗಳನ್ನ ಅವ್ರು ಮಾಡ್ತಾ ಇದ್ಲು. ಅವರಿಗೆ ಐಪಲ್ಸ್ ಅನ್ನು ಸಜೆಸ್ಟ್ ಮಾಡಲಾಗಿತ್ತು, ಬೆಳಿಗ್ಗೆ 15 ml, ರಾತ್ರಿ 15 ml. ಈಗ ಐಪಲ್ಸ್ ಅನ್ನು ಕೊಡ್ತಾ ಕೊಡ್ತಾ ಅವ್ರದ್ದು 2 ಬಾಟ್ಲ್ ಮುಗಿದಿದೆ, ಇವಾಗ 3ನೇ ಬಾಟ್ಲ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಈ 2 ಬಾಟ್ಲಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಅವಳು ಆ ರೀತಿ ಅಗ್ರೆಸಿವ್ ಆಗ್ತಾ ಇಲ್ಲ, ಅಥವಾ ಡಿಸ್ಟರ್ಬ್ ಆಗ್ತಾ ಇಲ್ಲ, ಬಹಳಷ್ಟು ಕೂಲ್ ಆಗಿರ್ತಾಳೆ. ಮತ್ತೆ ಇವಾಗ ಬಾಯಲ್ಲಿ ಬೆರಳು ಹಾಕುವಂಥದ್ದು, ಜೊಲ್ಲು ರಸ ಹೊರಗೋಗೋದು, ಇಂಥ ಆಕ್ಟಿವಿಟಿಗಳು ಕೂಡ ತುಂಬಾ ಕಡಿಮೆ ಮಾಡಿದ್ದಾರೆ. ಪ್ರಾಡಕ್ಟ್ ಟೆಸ್ಟಿಮನಿಯನ್ನು ಶೇರ್ ಮಾಡಿದವರು ಶ್ರೀಯುತ ಡಾಕ್ಟರ್ ವೈಜನಾಥ್ ದಲ್ವಿ ಅವರು ಮುಂಬೈಯಿಂದ. ಈಗ ನಮ್ಮ ಜೊತೆ ಇದ್ದಾರೆ ಕನಕ್ಪುರದಿಂದ ಶ್ರೀಯುತ ನರಸಿಂಹರಾಜು ಅವರು. ನರಸಿಂಹರಾಜು ಅವರು, ಸ್ವಾಗತ, ವೇದಿಕೆ ನಿಮ್ದು. ಹಲೋ, ಎಸ್ ಸರ್, ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ನರಸಿಂಹರಾಜು ಅಂತ ಕನಕಪುರದಿಂದ. ಸರ್, ನನಗೆ ಶುಗರು 260 ಇತ್ತು. ನಿಮ್ಮ ಸ್ಟಾಫು ವಿಕ್ರಮ್ ಸರ್ ಮತ್ತೆ ಮೀನಾ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಐಸ್ ಕಫೆ ಕುಡೀರಿ, ನಿಮಗೆ ಶುಗರ್ ಕಡಿಮೆ ಆಗುತ್ತೆ ಅಂತ. ನಾವು ಅದು ತಗೊಂಡು ಯೂಸ್ ಮಾಡ್ತಾ ಇದ್ದೀವಿ ಸರ್. ನಾವು ತಗೊಂಡು ಒಂದು 15 days ಆಗಿದೆ. 260ಇಂದ 133ಗೆ ಬಂದಿದ್ದೀನಿ ಸರ್ ಶುಗರ್. ಈಗ ಭಾಳ ಒಳ್ಳೆ ಪ್ರಾಡಕ್ಟು. ಮತ್ತೆ ನಮ್ಮ ಫ್ರೆಂಡ್ಗೆ ರಾಮನಗರದಲ್ಲಿ ನಮ್ಮ ಫ್ರೆಂಡು 18 ಲಕ್ಷ ಖರ್ಚು ಮಾಡಿ ಹಾರ್ಟು ಮತ್ತೆ ಕಿಡ್ನಿ ಎಫೆಕ್ಟ್ ಇತ್ತು. ಅವ್ರು ಭಾಳ ಸೀರಿಯಸ್ ಆಗಿದ್ರು. ನಿಮ್ಮ ಐಫಲ್ ತಗೊಂಡೋಗಿ ಕೊಟ್ಟೆ, ಅವ್ರು ಕುಡಿದು 15 ದಿವಸಕ್ಕೆ ಭಾಳ ಚೆನ್ನಾಗಾಗಿದ್ದಾರೆ ಸರ್. ಮತ್ತೆ ಇನ್ನೊಬ್ರಿಗೆ ಶುಗರ್ ಜಾಸ್ತಿ ಇತ್ತು, ಅವ್ರಿಗೂ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ನಿಮ್ಮ ಪ್ರಾಡಕ್ಟ್ ಭಾಳ ಚೆನ್ನಾಗಿದೆ ಸರ್. ಅದರಿಂದ ಈಗ ನನ್ನ ಹೆಲ್ತ್ ಕಡಿಮೆ ಆಯ್ತಲ್ವಾ, ಅದರಿಂದ ನಾನು ಭಾಳ ಜನಕ್ಕೆ ನಮ್ಮ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದೀವಿ. ಅದರಿಂದ ಬರೋ ಕಸ್ಟಮರ್ಸ್ಗೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಒಂದು ಮೀಟಿಂಗ್ಗೆ ಅಟೆಂಡ್ ಮಾಡಿ ಅಂತ ನಿಮ್ಮ ವಿಕ್ರಮ್ ಸರ್ ಮತ್ತು ಮೀನ್ ಅವರು ಹೇಳಿದ್ರು. ಈಗ ಬೆಳಗ್ಗೆ ಅಟೆಂಡ್ ಮಾಡಿದ್ದೆ, ಮತ್ತೆ ಈಗಲೂ ಅಟೆಂಡ್ ಮಾಡಿದ್ದೀನಿ ಸರ್. ಡಾಕ್ಟರ್ ಸರ್,
ಭಾಳ ಚೆನ್ನಾಗಿ ಮಾತಾಡ್ತೀರಿ. ಭಾಳ ನಿಮಗೆ ಪಬ್ಲಿಕ್ಗೆ ಭಾಳ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಿದ್ದೀರಿ. ನಾನು ನಿಮ್ಮನ್ನ ಅಬ್ಸರ್ವ್ ಮಾಡಿದೆ. ಭಾಳ ಹೆಲ್ತ್ ಕೇರ್ ಸರ್, ಭಾಳ ಚೆನ್ನಾಗಿದೆ ನಿಮ್ಮ ಪ್ರಾಡಕ್ಟ್ಸ್. थैंक यू नरसिंह राजू जी। ಥ್ಯಾಂಕ್ ಯು ಸರ್. हमारे साथ है नरसिंह राजू जी कनकपुरा से, जिन्होंने हमारे सामने अभी 3 टेस्टिमनी रखी थी, जिन्होंने से पहले उनका पहला अपना ही टेस्टिमनी था। उनका शुगर 260 था और उन्होंने 15 दिन पहले आई कॉफी लेना शुरू किया था उनके दोस्त विक्रम जी और मीना जी के सजेशन के ऊपर, और उनका 260 शुगर से 133 को आ गया है एक 15 दिन के अंदर। ये उनका पर्सनल टेस्टिमनी था। टेस्टिमनी को शेयर किया था नरसिंह राजू जी कनकपुरा से। उन्होंने अपने दोस्त के बारे में भी यहाँ पे जिक्र किया, जिनको हार्ट का इश्यू था और किडनी का इश्यू था, जिन्होंने 18 लाख खर्चा भी किया था और बहुत तकलीफ में भी थे, लेकिन उनको आई पल्स को सजेस्ट किया गया था। 15 दिनों में उन्होंने आई पल्स लेना शुरू किया और 15 दिन के अंदर उन्होंने बहुत अच्छा रिजल्ट देखा है, बहुत अच्छा इंप्रूवमेंट देखा है। और वैसे ही उन्होंने अपने दोस्त को भी बताया है, जिनको भी डायबिटीज का इश्यू था, उनको भी इन्होंने सजेस्ट किया है। खुद नरसिंह राजू जी बहुत खुश हैं, उनकी खुद की दुकान है और ये यहाँ पे हमारी मीटिंग वगैरह अटेंड करते हैं और इसमें समझते हैं और जिस प्रोडक्ट इस्तेमाल कर रहे हैं अपने दोस्तों को भी बता रहे हैं। तो टेस्टिमनी को शेयर किया था मिस्टर नरसिंह राजू जी फ्रॉम कनकपुरा। ಇವಾಗ ನಮ್ಮ ಜೊತೆ ಇದ್ದಾರೆ ಸಾವಿತ್ರಿ ಶಂಕರ್ ಭಟ್ ಅವರು ಹೊನ್ನಾವರದಿಂದ. ಸಾವಿತ್ರಿ ಟೀಚರ್ ಅವರ ಸ್ವಾಗತ, ವೇದಿಕೆ ನಿಮ್ದು. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಸರ್ ನಾನು ವೈಯಕ್ತಿಕವಾಗಿ ನನ್ನದೇ ಸ್ವಂತದ್ದು ಹೇಳ್ತಾ ಇದ್ದೇನೆ ಟೆಸ್ಟಿಮನಿ. ಅದು ಏನಂದರೆ ಸರ್, ನಮ್ಮಲ್ಲಿ ಹೂ ಇದೆ, ಆ ಹೂವಲ್ಲಿ ರಸ ಬರ್ತದೆ. ಅದು ಕಣ್ಣಿಗೆ ಹೋಗ್ಬಿಡ್ತದೆ ಸರ್, ಅದು ರಸ ಬಿದ್ದರೆ. ಅದು ನನಗದು ಕಣ್ಣಿಗೆ ತಾಗಿ ನಾನು ಕಣ್ಣು ತಿಕ್ಕೊಂಡಾಗ ಎರಡೂ ಕಣ್ಣು ನನಗೆ ಮಬ್ಬಾಗ್ಬಿಡ್ತದೆ, ಏನು ಕಾಣ್ತಾ ಇಲ್ಲ ಸರ್. ಆಗ ನಾನು ಏನು ಮಾಡಬೇಕು, 2-3 ದಿವಸ ನೋಡಿದೆ, ಕಣ್ಣು ಮಬ್ಬಾಗ್ತಾ ಇತ್ತು, ಏನು ಕಾಣ್ತಾನೇ ಇಲ್ಲಾಗಿತ್ತು. ಕಡೆ ಎಲ್ಲರೂ ಬೈದ್ರು. ಒಂದು ಡಾಕ್ಟರ್ ಮನೆಗೆ ಹೋದೆ, ಕಣ್ಣು ಡಾಕ್ಟರ್ ಹೇಳಿದ್ರು ಇನ್ನು 1 ತಿಂಗಳ ಬಿಟ್ಟು ನಿಮಗೆ ಕಣ್ಣು ಆಪ್ರೇಷನ್ ಮಾಡಬೇಕು ಅಲ್ಲಿ. ಸರ್ ನಾನು ಇನ್ನೂವರೆಗೆ ಚಸ್ಮಾ ಹಾಕಿಲ್ಲ ಸರ್. ಆಗ ನಂಗೆ ತುಂಬ ಭಯ ಆಯಿತು, ಆಪ್ರೇಷನ್ ಮಾಡಿದ್ರೆ ಏನು ಮಾಡಬೇಕಪ್ಪ ಅಂತ ನಾನು ತುಂಬ ಭಯ ಬಿದ್ದೆ ಸರ್. ನಾನು ಐ ಪಲ್ಸ್ ಕಾಯಂ ರೆಡಿ ಮಾಡಿದೆ. ಈಗ ನನಗೆ ಕಣ್ಣು ಸರಿಯಾಗಿಬಿಟ್ಟಿದೆ, ಡಾಕ್ಟರ್ ಮನೆಗೆ ಹೋಗೇ ಇಲ್ಲ ಸರ್, ಆರಾಮಾಯಿತು ಸರ್. ಎಲ್ಲದರ ದೃಷ್ಟಿಯಿಂದ ನಮ್ಮ ಐ ಪಲ್ಸ್ ತುಂಬ ಚೆನ್ನಾಗಿದೆ, ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಬೋದು, ಎಲ್ಲರೂ ಯೂಸ್ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸರ್। थैंक यू टीचर। और हमारे साथ थे सावित्री शंकर भट्ट जी होन्नावर से, जिन्होंने अपने खुद के टेस्टिमनीज को हमारे सामने रखा था। उनके गांव पे एक फूल है जिसका कुछ रस आता है जो उनके आंखों को लगा था, दोनों आंखों को, जिसके वजह से उनको इरिटेशन हुआ और धीरे धीरे उनके आंखों दिखने कम हो गए और उनको ब्लर दिखना शुरू हो गया। तो 2-3 दिन के बाद भी कम नहीं हुआ तो डॉक्टर को दिखाया, तो डॉक्टर बोले कि ऑपरेशन करना चाहिए आंखों का। और इन्होंने अभी तक चश्मा नहीं डाला, तो वो नहीं चाहते थे कि ऐसा कुछ हो। उन्होंने आई पल्स लेना शुरू किया और आई पल्स लेने के बाद में अभी आंखें कंप्लीटली क्लियर हो गए, कोई इरिटेशन नहीं है, कोई ब्लरनेस नहीं है, आंखें साफ भी हो गई और ऑपरेशन करने की उनको कभी जरूरत भी महसूस नहीं हुई है। टेस्टिमनी को शेयर किया था सावित्री शंकर भट्ट फ्रॉम ಹೊನ್ನಾವರ್। ಇವಾಗ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಲ್ಲಿಕಾರ್ಜುನ್ ಪಟಾಣೆ ಅವರು ಯಾದಗಿರಿಯಿಂದ. ಪಟ್ನೆ ಸರ್, ವೇದಿಕೆ ನಿಮ್ದು. ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಪಟ್ನೆ, ಯಾದಗಿರಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ದು ಒಂದು ಪೇಷಂಟ್, ವಯಸ್ಸು 18 ಹುಡುಗ. ನಾನು ಬೀದರ್ ಡಿಸ್ಟಿಕ್ ಹಳ್ಳಿಕೇಡ್ ಗ್ರಾಮದ್ದು. ನಮ್ದು ಅದು ಕಾರ್ ಆಕ್ಸಿಡೆಂಟ್ ದಾಗ ಬಹಳ ಸೀರಿಯಸ್ ಇತ್ತು. ಹೈದರಾಬಾದ್ದಾಗ ಒಂದು 25 ಲಕ್ಷ ಮೇಲ್ಪಟ್ಟು ಖರ್ಚು ಮಾಡಿ ಅವನಿಗೆ ತಂದ್ರು. ಡೆತ್ ಆಗ ಕ್ಯಾಂಡಿಡೇಟಿಗೆ ಹೊಳ್ಳಿ ಮತ್ತೆಲ್ಲ ಹೈದರಾಬಾದ್ದಾಗ ಟ್ರೀಟ್ಮೆಂಟ್ ಮಾಡಿದ್ರು. ಆ ನಂತರ ಅವನಿಗೆ ಊಟ ಹೋಗ್ತಿದ್ದಿಲ್ಲ, ಮತ್ತ ಸರಿಯಾಗಿ ವಾಕ್ ಮಾಡ್ಲಕ್ ಬರ್ತಿದ್ದಿಲ್ಲ. ಈಗ ಅವ್ರದ್ದು ಎಲ್ಲಾ ರಿಸಲ್ಟ್ ನಾವು ಕೇಳಿದೆವು ಮೊನ್ನಿನ ದಿವ್ಸ. ಸಾಕಷ್ಟು ಇಂಪ್ರೂವ್ಮೆಂಟ್ ಅದ ಸರ್. ಅವನಿಗೆ ಇಂಬ್ಯಾಲೆನ್ಸ್ ಆಗ್ತಿತ್ತು, ಅದು ಕೂಡ ಸ್ವಲ್ಪ ಕಡಿಮೆ, ಒಂದು 70% ಕಮ್ಮಿ ಆಗ್ಯದ ಸರ್ ಅವ್ರಿಗೆ ಇಂಬ್ಯಾಲೆನ್ಸ್ ಆಗೋದು. ಎರಡನೇದು, ಮತ್ತ ಆತ ಊಟ ಮಾಡ್ತಿದ್ದಿಲ್ಲ, ಹಸಿವು ಜಾಸ್ತಿ ಆಗ್ಲತ್ತವ, ಮತ್ತ ಮೆಮೊರಿ ಪವರ್ ಕೂಡ ತುಂಬಾ ಇದು ಇಂಪ್ರೂವ್ಮೆಂಟ್ ಆಗ್ಲತ್ತ ಸರ್. ಈಗ ಮುಗಿಲಕ್ ಬಂದದ್ 8 ಬಾಟಲ್ ಐಪಲ್ಸ್ ಕೊಟ್ಟಿನಿ ನಾನು. ಈಗ ಇನ್ನು 2 ಬಾಟಲ್ ಬೇಕು ಸರ್. ವಿದಿನ್ 2-3 days ದಾಗ ಇನ್ನೊಂದ್ 2 ಬಾಟಲ್ ಬೇಕಂತ ಹೇಳ್ಯಾರ. ಇದು ಅಮೇಜಿಂಗ್ ರಿಸಲ್ಟ್ ಸರ್, ಐಪಲ್ಸ್ ಸರ್. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದು ನಿಮಗೂ ಧನ್ಯವಾದಗಳು ಮತ್ತು ಇಂಡಸ್ಟ್ರೋ ಕಂಪನಿಗೂ ಧನ್ಯವಾದ ಸರ್. ಥ್ಯಾಂಕ್ ಯು. ಟೋಟಲ್ ಅವ್ರಿಗೆ ಎಷ್ಟು ಬಾಟಲ್ ಕೊಟ್ಟಿದ್ದೀರಾ ಪಟ್ನೆ ಸರ್ ಇವಾಗ?
ಸರ್ 8 ಬಾಟಲ್ ನಾನು ಐಪಲ್ಸ್ ಕೊಡ್ತೀನಿ ಸರ್. इंटू ओके, ಹಾ ಸರ್. थैंक यू। हमारे साथ थे मल्लिकार्जुन पटाने जी यादगिरी से, जिन्होंने कहा कि 18 साल के एक लड़के को उन्होंने आईपल्स दिया था। इश्यू ये था कि उनको एक्सीडेंट हुआ था हैदराबाद में, हैदराबाद में या कहीं पे हुआ था, जो एक्सीडेंट की वजह से वो डेथ के नियर पे गया था। आसपास 25 लाख के ऊपर खर्चा किया गया था। रिकवर मतलब जिंदा है, लेकिन बहुत कुछ कमियां अभी हो गई थी। चल नहीं रहा था, खाना नहीं खा रहा था, लेटे रहता था, कुछ बैलेंस वगैरह बॉडी में नहीं आ रहा था। तो उनको रिसेंटली आईपल्स को सजेस्ट किया था। उन्होंने 8 आईपल्स लिए हैं। जो चलते चलते जो बॉडी गिरने के जैसे महसूस हो रहा था, वो अभी 70% तक कम हो गया है। इम्बैलेंस नहीं हो रहा है, अभी बॉडी बैलेंस हो रही है, अभी चल रहे हैं, और उसके साथ साथ अभी खाना भी खा रहा है। और ये आईपल्स का कमाल है। टेस्टिमनी को शेयर किया था मिस्टर मल्लिकार्जुन पटाने फ्रॉम यादगिरी। तो दोस्तों, अगर ये लिंक आपके दोस्तों ने आपको भेजा है, आपकी जानकारी के लिए मैं बताना चाहता हूँ, इंडस सेवा के प्रोडक्ट्स कोई भी ई कॉमर्स साइट्स में सेल नहीं होते हैं। अगर बाई चांस आप वहां पे कोई इंडस सेवा के प्रोडक्ट देख रहे हैं तो डुप्लीकेट हो सकते हैं, या उसका कोई अथॉरिटी इंडस सेवा की वजह से नहीं रहेगा, क्योंकि इंडस सेवा सेल नहीं करता है। तो जरूर आपको जिन्होंने लिंक भेजा आप उन्हीं से खरीद लीजिए, अगर उनके पास फिजिकल प्रोडक्ट अवेलेबल है। नहीं तो उनके पास एक स्टोर लिंक रहेगा, उस स्टोर लिंक के द्वारा आप खरीद सकते हैं। और आपको इस प्रोडक्ट के बारे में और भी जानकारी चाहिए, या आप भी हमारे तरह इस इंडस्ट्री कंपनी में काम करना चाहते हैं, तब भी आप हमारे लोगों के साथ मिल सकते हैं। वो आपको गाइड करेंगे कि आप इसमें कैसे काम करें और कैसे इस कंपनी के साथ आप आगे बढ़ें। ಪ್ರತಿಯೊಬ್ಬರಿಗೂ ಧನ್ಯವಾದ। ಯಾರು ನಿಮಗೆ ಲಿಂಕ್ ಅನ್ನು ಕಳಿಸಿದ್ದಾರೆ, ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಗಳು ಇಷ್ಟ ಇದೆ ಅಂತಾದ್ರೆ ಖರೀದಿ ಮಾಡಲು ನೀವು ಅವರ ಹತ್ರನೇ ಖರೀದಿ ಮಾಡಿ। ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳು ಯಾವುದೇ ಇ ಕಾಮರ್ಸ್ ಸೈಟ್ಗಳಲ್ಲಿ ನಮ್ಮ ಕಂಪನಿಯವರು ಸೇಲ್ ಮಾಡಲ್ಲ। ಬೈ ಚಾನ್ಸ್ ನಿಮ್ಗೆ ಅಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಗಳು ಕಾಣ್ತಾ ಇವೆ ಅಂತಂದ್ರೆ ಅದು ಡೂಪ್ಲಿಕೇಟ್ ಪ್ರಾಡಕ್ಟ್ಗಳಾಗಿರ್ಬೋದು, ಅದಕ್ಕೆ ಯಾವುದೇ ಜವಾಬ್ದಾರಿಯು ಕಂಪನಿಯವರು ತಗೊಳ್ಳಲ್ಲ। ಅದರ ಜೊತೆಗೆ ನೀವು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಗಳನ್ನು ಮಾರಕ್ಕೆ ಇಷ್ಟಪಡ್ತೀರಾ, ಅದು ಇಂಡಸ್ಟ್ರಿಯದಲ್ಲಿ ಕೆಲಸ ಮಾಡಕ್ಕೆ ಇಷ್ಟಪಡ್ತೀರಾ ಅಂತಾದ್ರೂ ಕೂಡ ನೀವು, ನಿಮ್ಗೆ ಯಾರು ಲಿಂಕ್ ಕಳಿಸಿದಾರೆ ಅವ್ರ ಜೊತೆ ನೀವು ಮಾತಾಡ್ಬೋದು। ಜೊತೆಗೆ ನೀವು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟು ನೀವು ಕೂಡ ಇಂಡಸ್ಟ್ರಿಯದಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಪಡಬಹುದು। ಸೊ ಪ್ರತಿಯೊಬ್ಬರಿಗೂ ಧನ್ಯವಾದ। आप सभी को धन्यवाद।